ಹಲೋ ಫ್ರೆಂಡ್ಸ್, ಬೋಳಾಗಿರೋ ತಲೆಯಲ್ಲೂ ಕೂಡ ಕೂದಲು ಬೆಳೆಯುತ್ತೆ. ಈ ನ್ಯಾಚುರಲ್ ಆಗಿರೋ ಹೇರ್ ಆಯಿಲ್ ಹಚ್ಚಿದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಹೇರ್ ಆಯಿಲ್ನ ತಯಾರಿಸೋಕ್ಕೆ ಎಲ್ಲಕ್ಕಿಂತ ಮುಂಚೆ ಅಲ್ಲುವಿರಾ ತಗೊತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ಮನೆ ಹತ್ರನೇ ಬೆಳೆದಿರೋ ಅಲ್ಲುವಿರಾ. ಇದ್ರ ಸೈಡಲ್ಲಿ ಮುಳ್ಳಿರುತ್ತಲ್ಲ, ಆ ಮುಳ್ಳನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ತೆಗೆದು ಇದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲುವಿರಾ ಅಲ್ಲಿ ಯೆಲ್ಲೋ ಕಲರ್ ಜೆಲ್ ಇರುತ್ತೆ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಪಾಯ್ಸನ್ ಇರುತ್ತೆ. ಈ ಯೆಲ್ಲೋ ಕಲರ್ ಜೆಲ್ಲು ಕೂದಲಿಗಾಗಲಿ ನಮ್ಮ ಸ್ಕಿನ್ಗಾಗಲಿ ಒಳ್ಳೆಯದಲ್ಲ. ಅದರಿಂದ ಆ ಜೆಲ್ಲನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅಲ್ಲುವಿರಾ ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಕಾಳು ಕೂದಲಿಗೆ ತುಂಬಾ ಒಳ್ಳೆಯದು. ಈ ಮೆಂತ್ಯ ಕಾಳಿಂದ ಕೂದಲಿಗೆ ತುಂಬಾ ಶಕ್ತಿ ಬರುತ್ತೆ. ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಲವಂಗ ಹಾಗೆ ದಾಸವಾಳ ಹೂವು, ದಾಸವಾಳ ಎಲೆ ಹಾಕ್ಕೊತಾ ಇದ್ದೀನಿ. ಈ ಮೂರು ಪದಾರ್ಥಗಳು ಕೂಡ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಈಗ ಇದರಲ್ಲಿ ತುಳಸಿ ಎಲೆ ಹಾಗೆ ಕಲೋಂಜಿ ಸೀಡ್ಸು, ಕರಿಬೇವಿನ ಸೊಪ್ಪು, ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಎಲ್ಲ ಪದಾರ್ಥಗಳು ಕೂದಲು ಬೆಳೆಯಲು ಹಾಗೆ ಕೂದಲು ಸ್ಮೂತ್ ಆಗಲು ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಕ್ಕೊತಾ ಇದ್ದೀನಿ. ಆ ಬಾಣಲಿಯಲ್ಲಿ ಕೊಬ್ಬರಿ ಎಣ್ಣೆ ಆಗಲಿ ಸಾಸಿವೆ ಎಣ್ಣೆ ಆಗಲಿ ನೀವು ಯಾವ್ದು ಹಚ್ತಿರೋ ತಲೆಗೆ ಅದನ್ನು ಹಾಕಿ, ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಪೇಸ್ಟ್ ಮಾಡಿರೋ ಪದಾರ್ಥಗಳನ್ನ ಅದರಲ್ಲಿ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಈ ಪೇಸ್ಟಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆ ಒಳಗೆ ಸೇರಬೇಕು. ಎಣ್ಣೆ ಲೋ ಫ್ಲೇಮಲ್ಲೇ ಬಿಸಿ ಆಗಬೇಕು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ದಿರ ನ್ಯಾಚುರಲ್ಲಾಗಿ ಕೂದಲನ್ನ ಬೆಳೆಸ್ಕೋಬೋದು. ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ಸ್ಟ್ರೈನರಲ್ಲಿ ಕ್ಲೀನಾಗಿ ಸೋದಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಎಣ್ಣೆಯಲ್ಲಿ 1 ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕ್ಯಾಸ್ಟರ್ ಆಯಿಲ್ ಹಾಕೋದ್ರಿಂದ ಕೂದಲು ದಪ್ಪ ಹಾಗೂ ಕಪ್ಪಾಗಿ ಬೆಳೆಯುತ್ತದೆ. ಈ ಹೇರ್ ಆಯಿಲ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ಎಣ್ಣೆನ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಚ್ಬಿಟ್ಟು 2-3 ಅವರ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೈಟಲ್ಲಿ ಹಚ್ಕೊಂಡು ಬೆಳಿಗ್ಗೆ ವಾಶ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.